ಹಲೋ ನಮಸ್ಕಾರ, ನಾನು ರಂಗನಾಥ್. ನನ್ನ ಜೊತೆ ಇದ್ದಾರೆ ದಿವ್ಯಜ್ಯೋತಿ. ಇವತ್ತಿನ ಈ ವಿಶೇಷ ಎಲೆಕ್ಷನ್ ಬುಲೆಟಿನನ್ನು ನಿಮ್ಮ ಮುಂದೆ ಈಗ ಹಾಜರುಪಡಿಸ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಏತಾಪಾತದ ಆಟ ಕೊನೆಗೂ ನಿಂತಿದ್ದಂಗೆ ಕಾಣಿಸ್ತಾ ಇಲ್ಲ. ಆದರೆ ಬೆಳಗಾವಿಯಲ್ಲಿ ಈ ರೀತಿ ನಡೆಯುತ್ತೆ ಅನ್ನೋದನ್ನು ಬಹುಶಃ ಕಾಂಗ್ರೆಸ್ ಅಥವಾ BJP ಇಬ್ಬರು ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿರಲಿಲ್ಲ. ಇಬ್ಬರು ಯಾರೋ ಒಬ್ಬರು ಒಂದು ದೊಡ್ಡ ಮತದಿಂದ ಗೆಲ್ಲಬಹುದು ಅಂದ್ಕೊಂಡಿದ್ರು. ಅದಾಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. 85 ಸುತ್ತುಗಳ ಪೈಕಿ 80 ಸುತ್ತುಗಳವರೆಗೆ ಹೆಚ್ಚು ಕಡಿಮೆ ಹಿಡಿತವನ್ನು ಸಾಧಿಸಿದ್ದಂಥ ಕಾಂಗ್ರೆಸ್ ಕೊನೆಯ 4-5 ಸುತ್ತುಗಳಲ್ಲಿ ತನ್ನ ಹಿಡಿತವನ್ನು ಕಳೆದುಕೊಳ್ಳುವ ಸರ್ವ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಉಳಿದುಕೊಂಡ್ರೆ ಇನ್ನು 2-3 ಸುತ್ತುಗಳಲ್ಲಿ 3-3.5 ಸಾವಿರ ಲೀಡ್ ಇದೆ ಅಂತಂದರೆ ಇಬ್ಬರೂ ಹೋಗ್ತಿರೋ ಈಕ್ವಲ್ ಲೆವೆಲನ್ನು ನೋಡ್ತಾ ಇದ್ದರೆ ಆ ಲೀಡನ್ನು ಅಳಿಸಿ ಹಾಕುವುದು ಕಷ್ಟವಾಗುತ್ತೆ. ಯಾಕಂದರೆ ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಡಿಮೆ ಬರ್ತಾ ಇದ್ದಾಗ ಕೊನೆನೇ ಅಳಿಸ್ಬಿಡ್ಬೋದು ಅನ್ಕೋಬೋದು. ಆದರೆ ಇಬ್ಬರು ಹೆಚ್ಚು ಕಡಿಮೆ ಒಂದು ಬೂತನ್ನು ಓಪನ್ ಮಾಡಿ 800 ಓಟೋ 600 ಓಟೋ ಇದ್ದರೆ ಇವರು 350 ಇವರು 350 ಅನ್ನೋ ಟೈಪ್ ಹೋಗ್ತಾ ಇದ್ದಂಗಿದೆ. ಆದರೆ ಭಾರತೀಯ ಜನತಾ ಪಕ್ಷದ ಇವತ್ತಿನ ಈ ಪರಿಸ್ಥಿತಿ ಬಹುಶಃ ಗೆಲ್ಲಬಹುದು. ಆದರೆ ಗೆದ್ದರು ಒಂದು ಸರಿಯಾದ ಹೊಡೆತ ಅಂತಲೇ ಹೇಳಬಹುದು. ಅದಕ್ಕೆ ಕಾರಣ ಎರಡು. ಒಂದು, ಸತೀಶ್ ಜಾರಕಿಹೊಳಿ ಒಬ್ಬ ಅಭ್ಯರ್ಥಿಯಾಗಿ ಕೊಡ್ತಾ ಇರುವಂಥ ಪ್ರತಿರೋಧ ಆ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ 3,000-3,500 ಮತಗಳ ಅಂತರದಲ್ಲಿ ಗೆಲ್ತಾರೆ ಅಂತ ಅನ್ನೋದನ್ನು ಭಾಳ ದೊಡ್ಡದಾಗಿ ಯಾರೂ ಪರಿಗಣಿಸಲ್ಲ. ಯಾಕಂದರೆ ಅದು ತುಂಬ ಸಣ್ಣ ಸಂಖ್ಯೆ ನಂಬರ್ ಅದು. ಆದರೆ ಕಾಂಗ್ರೆಸ್ಸಿಗೆ ಬಹುಶಃ BJPಗೆ ಏಟ್ ಕೊಟ್ಟಿರೋದು ಒಂದು, ಸತೀಶ್ ಜಾರಕಿಹೊಳಿಯ ಭಾಳ ಹಿಡಿತ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ನಂಬರ್ 2 ಭಾಳ ಇಂಪಾರ್ಟೆಂಟ್, MESನ ಪಾತ್ರವನ್ನು ಭಾಳ ಗಂಭೀರವಾಗಿ ಇದರಲ್ಲಿ ಪರಿಗಣಿಸ್ಕೋಬೇಕಾಗತ್ತೆ. ಶಿವಸೇನೆ ಮತ್ತು ಕಾಂಗ್ರೆಸ್ ಪ್ಲಾನ್ ಮಾಡಿ MES ಸುಮಾರು 1.5 ಲಕ್ಷ ಮತಗಳನ್ನು ಎಳೆದು ಬಿಸಾಕಿದೆ ಇದರಲ್ಲೀಗ. ಅದರ ಪರಿಣಾಮವನ್ನು BJP ಅನುಭವಿಸ್ತಾ ಇದೆ. ಯಾಕೆ BJP ಈ ಪರಿಸ್ಥಿತಿಗೆ ಬಂತು ಅಂದರೆ, ಬಸವ ಕಲ್ಯಾಣದಲ್ಲಿ ಕುಮಾರಸ್ವಾಮಿಯವರು ಯಾವ ಕಾರಣಕ್ಕೆ ಅಭ್ಯರ್ಥಿಯನ್ನು ಹಾಕಿದ್ರು ಬಿಟ್ಟಿರೋದು ಅವರ ಪಕ್ಷಕ್ಕೆ ಬಿಟ್ಟದ್ದು. ಆದರೆ ಅಲ್ಲಿ ಕಾಂಗ್ರೆಸ್ಗೆ JDS ಅಭ್ಯರ್ಥಿ ಕೊಟ್ಟ ಟಕ್ಕರ್ ಏನಿತ್ತು, ಸೇಮ್ ಟಕ್ಕರನ್ನು ಬೆಳಗಾವಿಯಲ್ಲಿ ಶಿವಸೇನೆ, NCP ಮತ್ತು ಮಹಾರಾಷ್ಟ್ರದ ಇನ್ಫ್ಲೂಯೆನ್ಸ್ನಲ್ಲಿ MESನವರ ಮೂಲಕ BJPಗೆ ಇಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟೇ ಇಲ್ಲಿಯ ವ್ಯತ್ಯಾಸ. ಈ ಚುನಾವಣೆಯ ಏರುಪೇರಿಗೆ ಕಾರಣ ಯಾವುದು ಅಂತ ಯಾರಾದರೂ ಕೇಳಿದ್ರೆ, ಬೆಳಗಾವಿ ಲೋಕಸಭೆಯಲ್ಲಿ MES, ಬಸವ ಕಲ್ಯಾಣದಲ್ಲಿ JDS ಅಷ್ಟೇ. ಎರಡೂ ಸೇಮ್ ಟಕ್ಕರ್, ಎರಡಕ್ಕೂ ದೊಡ್ಡ ವ್ಯತ್ಯಾಸ ಇಲ್ಲವೇ ಇಲ್ಲ ಇದರಲ್ಲಿ. ಅಂದರೆ ಅರ್ಥ, ಸುರೇಶ್ ಅಂಗಡಿಯವರಿದ್ದಾಗ MES ಮ್ಯಾನೇಜ್ ಆಗ್ತಾ ಇತ್ತು, ಮರಾಠ ಓಟುಗಳು ಹೊಡಿತಾ ಇರಲಿಲ್ಲ, ಇನ್ನೊಂದು ಕಡೆ ಲಿಂಗಾಯತ ಓಟುಗಳು ಬಂದು ಸೇರ್ಕೋತಾ ಇತ್ತು. ಹಾಗಾಗಿ ಸುಲಭವಾಗಿ 1 ಲಕ್ಷ, 1.5 ಲಕ್ಷ, 1.25 ಲಕ್ಷ ಗ್ಯಾಪಲ್ಲಿ ಗೆದ್ಕೊಂಡು ಹೊರಟಾಗ್ತಿರೋರು. ಈಗ ಸರಿ ಅದಾಗಲಿಲ್ಲ, ಮರಾಠ ಓಟು ಒಡೆದಾಚೆ ಹೊರಟೋಯ್ತು. ಹಿಂದ ಅಥವಾ ಇನ್ನಿತರ ವರ್ಗಗಳ ಮತಗಳನ್ನು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಪರಂಪರಾಗತ ಮತಗಳನ್ನು ಹಿಡ್ಕೊಳ್ಳೋಕೆ ಸಾಧ್ಯವಾಯಿತು ಅವರ ಅಭ್ಯರ್ಥಿಯ ಶಕ್ತಿಯಿಂದಾಗಿ. ಇನ್ನೊಂದು ಕಡೆ BJP ಕೂಡ ಈ ಪರಿಸ್ಥಿತಿಗೆ ಬಂದು ತಲುಪೋಂಗಾಯಿತು. BJP ಈಗ ಸುಮಾರು 4,000 ಮತಗಳ ಅಂತರಕ್ಕೆ ಬಂದು ಕೂತ್ಕೊಂಡಿದೆ. ಇನ್ನೆಷ್ಟು ಸುತ್ತುಗಳಿವೆ ಅಂತ ನನ್ನ ಸಹೋದ್ಯೋಗಿಗಳೀಗ ತಿಳ್ಕೊಂಡು ಹೇಳಬೇಕಾಗತ್ತೆ. ಬೆಳಗಾವಿನಲ್ಲಿ ಇನ್ನು 5 ಸುತ್ತಿದೆ ಅಂತಂದರೆ ಯಾರು ಬೇಕಾದ್ರೂ ಗೆಲ್ಬೋದು. 5 ಸುತ್ತಲ್ಲಿ ಯಾವುದಾದ್ರು ಒಂದು ಸುತ್ತಿನಲ್ಲಿ ಒಬ್ಬರದ್ದು ಯಾರ್ದಾರು ಪವರ್ಫುಲ್, ಅತ್ಯಂತ ಶಕ್ತಿಶಾಲಿಯಾಗಿ ಅಥವಾ ಅತ್ಯಂತ ಪ್ರಭಾವಿಯಾಗಿರುವ ಬೂತ್ಗಳು ಓಪನ್ ಆಗಿಬಿಟ್ರೆ ಆ ಬೂತಲ್ಲಿ ಒಂದು 2-3 ಸಾವಿರ ಲೀಡನ್ನು ತೊಗೊಳ್ಳೋದೇನು ದೊಡ್ಡ ಕೆಲಸ ಅಲ್ಲ. ಎಕ್ದಮ್ ತೊಗೋಬೋದು, ಬಟ್ ತೊಗೊಳಕ್ಕಾಗಲಿಕ್ಕಿಲ್ಲ ಅನಿಸತ್ತೆ. ಕಾರಣ, ದ ವೇ ಕೌಂಟಿಂಗ್ ಹ್ಯಾಸ್ ಹ್ಯಾಪಂಡ್ ಅನ್ನು ನೀವು ನೋಡಿದ್ರೆ, ಮತ ಎಣಿಕೆ ನಡೆದಿರೋದು ನೋಡ್ತಾ ಇದ್ದರೆ ಭಾಳ ನ್ಯಾರೋನಲ್ಲಿ ಇಬ್ಬರು ಬಡದಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಹೆಚ್ಚು ಕಡಿಮೆ ಇದು ಅತ್ಯಲ್ಪ ಮತಗಳ ಅಂತರದಲ್ಲಿ BJP ಗೆದ್ದರೂ ಗೆಲ್ಲಬಹುದು, ಹೇಳಕ್ಕಾಗ್ತಾ ಇಲ್ಲ. ಇನ್ನೊಂದು 3 ಸುತ್ತು ಮುಗಿದ್ರೆ ಬಹುಶಃ ಆಗಲೂ BJP 5,000ನೋ 4,000ನೋ ಇಟ್ಕೊಂಡಿದ್ರೆ ಗೆಲ್ತಾ ಇದ್ದಾರೆ ಅಂತ ಹೇಳಬಹುದೇನೋ. ಈ ರೀತಿಯ ಪರಿಸ್ಥಿತಿಗೆ ಭಾರತೀಯ ಜನತಾ ಪಕ್ಷ ತಲುಪಿದೆ. ಬೆಳಗಾವಿಯಲ್ಲಿ ಯಾವ ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಯನ್ನು ಬಹು ಸುಲಭವಾಗಿ ಗೆಲ್ಲಿಸ್ಕೋತಾ ಇತ್ತೋ, ಯಾವ ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಯ ನಿಧನ, ಅದರಲ್ಲೂ ಕೇಂದ್ರ ಮಂತ್ರಿಯಾಗಿದ್ದವರ ನಿಧನದಿಂದ ತೆರವಾಗಿದ್ದಲಾಯಿತೋ, ಯಾವ ಕ್ಷೇತ್ರದಲ್ಲಿ ಅಷ್ಟು ಪಾಪ್ಯುಲರ್ ಆಗಿದ್ದಂಥ ಅಭ್ಯರ್ಥಿಯ ಪತ್ನಿಯನ್ನೇ ಕಣಕ್ಕೆ ಇಳಿಸಿದರೋ, ಯಾವ ಕ್ಷೇತ್ರದಲ್ಲಿ ಒಮ್ಮೆ ಮುಖ್ಯಮಂತ್ರಿಗಳಾಗಿ ಆಗಿದ್ದಂತಹವರೇ ಉಸ್ತುವಾರಿಯನ್ನು ತೆಗೆದುಕೊಂಡಿದ್ದರು ಜಗದೀಶ್ ಶೆಟ್ಟರ್ ಅವರು ಅಲ್ಲಿ, ಹಾಗಾಗಿ ಸಂಬಂಧಿಕರು ಕೂಡ, ಹಾಗಾಗಿ ಅವರು ಉಸ್ತುವಾರಿ ತೆಗೆದುಕೊಂಡಿದ್ದರು ಆಗಿದ್ದರು, ಯಾವ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ BJP ಶಾಸಕರು ಇದ್ದರು, ಯಾವ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಆಡಳಿತದಲ್ಲಿರುವ ಪಕ್ಷ ಈ ಪರಿಸ್ಥಿತಿಗೆ ಬಂದಿದೆ ಅಂತಂದರೆ
ಸಮಥಿಂಗ್ ಈಸ್ ಬೇಸಿಕಲಿ ರಾಂಗ್ ವಿತ್ ದಟ್ ಪಾರ್ಟಿ ಅನ್ನೋದನ್ನು ತೋರಿಸುತ್ತೆ. ಬಟ್ ಅದಕ್ಕೆ ಅವರೊಂದು ಸ್ಪಷ್ಟೀಕರಣವನ್ನು ಸಮಜಾಯಿಷಿಯನ್ನು ತಂದು ಕೊಡ್ತಾರೆ ಅಂತ ನನಗೆ ಅರಿವಿದೆ. ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಅಥವಾ ಅತ್ಯಲ್ಪ ಮತದಲ್ಲಿ ಗೆದ್ದರೆ MES ಬ್ಲೇಮ್ ಮಾಡಿಬಿಡ್ತಾರೆ. ಲೈಕ್ ಟಿಪಿಕಲ್ ಬಿಜೆಪಿನಲ್ಲಿ ಏನಾರು ಹೆಚ್ಚು ಕಡಿಮೆ ನೀವು ಮಾಧ್ಯಮದವ್ರು ಮಾಡಲಿಲ್ಲ ಅಂತ ಹೇಳಿಲ್ವಾ ಕೋವಿಡ್ಗೆ, ಹಾಗೆ ಯಾರೋ ಒಬ್ರು ಪುಕ್ಕಟ್ಟೆ ಸಿಗ್ತಾರೆ ಗಿರಾಕಿ, ಅವ್ರಿಗೆ ಹಿಡ್ಕೊಂಡು ಬಾರ್ಕೋಲ್ ತಗೊಂಡು ಬಾರಿಸ್ಕೋತಾರೆ. ಯಾಕಂದ್ರೆ ಇವರ ಇದನ್ನ ಉಳಿಸ್ಕೊಳ್ಳಕ್ಕೆ, ಇವ್ರ ಚರ್ಮ ಇದನ್ನ ಸರಿ ಇಟ್ಕೊಳ್ಳಕ್ಕೆ ಬೇರೆಯವ್ರಿಗೆ ಯಾರಿಗೋ ಬಾರಿಸ್ಬಿಟ್ಟು ಮಜಾ ನೋಡ್ತಾರೆ. ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ. ಇದು ಅದು ಬಿಜೆಪಿಗೂ ಆ ರೋಗ ಇದೆ, ಯಾವ ಅನುಮಾನನೂ ಇಲ್ಲ. ಆಲ್ ರೈಟ್, ಅದಕ್ಕೆ ಆಮೇಲೆ ವಿಶ್ಲೇಷಣೆಗಳಿಗೆ ಬರೋಣ. ಯಾರು ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಈ ಪರಿಸ್ಥಿತಿಗೆ, ಇವತ್ತಿನ ಈ ಹೀನಾಯ ಪರಿಸ್ಥಿತಿಗೆ? ಇದು ಹೀನಾಯ ಪರಿಸ್ಥಿತಿಯೇ ಬಿಜೆಪಿ. ಇದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸೋತರೂ ಬಿಜೆಪಿ ಸೋತಂತೇನೆ ನನ್ನ ಲೆಕ್ಕಾಚಾರದಲ್ಲಿ. ಹಾಗಾಗಿ ಇದಕ್ಕೆ ಜವಾಬ್ದಾರಿ ಯಾರು? ಅಥವಾ ಕಾಂಗ್ರೆಸ್ನಲ್ಲಿ ಹೇಳ್ತಾರಲ್ಲ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕ ನಾಯಕತ್ವ ಅಂತ, ಯಾವನೂ ಜವಾಬ್ದಾರಿ ತಗೊಳಕ್ಕೆ ರೆಡಿ ಇಲ್ವಲ್ಲ. ಆ ಥರ ಪಾಪ ಗೆದ್ರು ಮಾತ್ರ ನಾನೇ, ಸೋತರೆ ಮಾತ್ರ ಸಾಮೂಹಿಕ ಜವಾಬ್ದಾರಿ ಅಂತಾರಲ್ಲ, ಹಾಗೆ ಸಾಮೂಹಿಕ ಜವಾಬ್ದಾರಿ ಎಂಬ ತಂತ್ರದ ಒಳಗೆ ಸೇರ್ಕೊಂಡು ಎಲ್ಲರೂ ತಮ್ಮ ತಲೆ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾರೋ ಬಿಜೆಪಿನಲ್ಲಿ, ಮತ್ತು ಅವನಾರು ಜವಾಬ್ದಾರಿ ತಗೋತಾರೋ ನೋಡ್ಬೇಕು. ಬಸವ ಕಲ್ಯಾಣದಲ್ಲೂ ಹೌದು. ಈಗ ಬಸವ ಕಲ್ಯಾಣದಲ್ಲಿ ಕೇಳಿ ಇನ್ಚಾರ್ಜ್ ಎಲ್ಲ ಹೇಳ್ತಾರೆ ಬಿಜೆಪಿಯವರು, ನಾವು ಹೆಂಗೆ ಕೆಲಸ ಮಾಡಿದ್ವಿ ಅಂದರೆ ಅಲ್ಲಿ ಅಂತ ಹೇಳ್ತಾರೆ. ಮಸ್ಕಿಲ್ ಹೋಗಿ ಕೇಳಿ, ಅದು ಸ್ವಲ್ಪ ಹಿಂಗಾಗ್ಬಿಡ್ತು ಅಷ್ಟೇ ಕೆಲಸ ಅಂತ ಹಿಂಗನ್ಬಿಡ್ತಾರೆ. ಈಗಾಗಲೇ ಒಬ್ಬ ಘನತೆವೆತ್ತ ನಾಯಕರ ಹೇಳಿಕೆಯನ್ನು ನಾನು ನೋಡ್ತಾ ಕೂತಿದ್ದೆ. ಒಮ್ಮೆ ಮಸ್ಕಿ ಅವ್ರ ಕೈಯಲ್ಲೇ ಇತ್ತು, ಬಸವ ಕಲ್ಯಾಣ ಅವ್ರ ಕೈಯಲ್ಲೇ ಇತ್ತು. ಹಾಗಾಗಿ ನಮಗೇನು ಆಗಿಲ್ಲ, ನಾವು ಬಸವ ಕಲ್ಯಾಣ ಗೆದ್ಬಿಟ್ಟಿದ್ದೀವಿ ಅಂದರೆ ಮಸ್ಕಿಲ್ ಸೋತಿದ್ದೇನು ಲಾಸೇ ಅಲ್ಲ ಅಂತ ನಾಚಿಕೆ ಆಗಬೇಕು ಆಡಳಿತ ಪಕ್ಷದಲ್ಲಿರುವಂಥವ್ರುಗಳಿಗೆ. ಇದೆಲ್ಲ ಈ ರೀತಿಯ ಸೋಲನ್ನು ವಿಶ್ಲೇಷಣೆ ಮಾಡುವ ರೀತಿ, ಅದು ದಿಮಾಕು ಮತ್ತು ಕೊಬ್ಬು ಎರಡನ್ನೂ ತೋರಿಸುತ್ತೆ. ಪ್ಲಸ್ ಸೋಲನ್ನು ನಮ್ರತೆಯಿಂದ, ಹೌದು ನಾವು ಹೀನಾಯವಾಗಿ ಸೋತ್ವಿ ಅಂತ ಒಪ್ಕೊಳ್ಳದೇ ಇರುವಂತಹ ಅಹಂಕಾರವನ್ನು ತೋರಿಸುತ್ತೆ ಅದು ಅಂತಹ ಹೇಳಿಕೆಗಳು. ಬೆಳಗಾವಿಗೆ ಏನು ಉತ್ತರ ಕೊಡ್ತೀರಿ? ಆಗ MES ನೀನು MES ನಿಮ್ಮ ಜೀತದಾಳ, ಅವಾಗ ಮ್ಯಾನೇಜ್ ಮಾಡಬೇಕಾಗಿದ್ದು ನಿಮ್ಮ ಧರ್ಮ ಕರ್ತವ್ಯ. ಅವ್ರವ್ರು ಮಾಡ್ತಾರಪ್ಪ. ನಿಮಗೆ JDS ಅಲ್ಲಿ ಬಂದು ಕಂಟೆಸ್ಟ್ ಮಾಡಿದ್ದು ಒಂಥರ ರಸಗುಲ್ಲ ಜಾಮೂನ್ ತಿಂದಂಗೆ. ಇಲ್ಲಿ MES ಬಂದು ಕಂಟೆಸ್ಟ್ ಮಾಡಿಬಿಟ್ರೆ ಅದು ಕಸಕಟ್ಟೆ ಕಹಿ. ಅದು ಕಾಂಗ್ರೆಸ್ನವ್ರದ್ದು ಇದು. ಇಂಥ ಡ್ರಾಮಾಗಳನ್ನು ನಿಲ್ಲಿಸಿ ಮಾಡ್ತಿರೋ ಅನಾಹುತಗಳನ್ನು ರಾಜ್ಯ ಸರ್ಕಾರದಲ್ಲಿ ಮಾಡ್ಕೊಳ್ತಾ ಇದ್ರೆ ಜನ ಹಿಂಗೆ ಉತ್ತರ ಕೊಡೋದು, ಎಲ್ಲದಕ್ಕೂ ಹಿಂಗೆ ಕೊಡೋದು ಉತ್ತರ. ಅವ್ರೇನು ಬಕರಾಗಳು ಕೂತಿರಲ್ಲ ಅವರು. ಬೆಳಗಾವಿಯಲ್ಲಿ ಬಿಜೆಪಿ 4,000 ಮತಗಳ ಅಂತರಕ್ಕೆ ಮುಂದಕ್ಕೆ ಹೋಗಿದೆ. ಬಹುಶಃ ಇನ್ನೂ ಒಂದು ರೌಂಡ್ ಮುಗಿದಂಗೆ ಕಾಣಿಸ್ತಾ ಇದೆ. ಅಂದರೆ ಇನ್ನು 3 ರಿಂದ 4 ರೌಂಡ್ ಇದ್ದರೂ ಇರಬಹುದು. ನಮಗೆ ಬರ್ತಿರೋ ರೌಂಡಲ್ಲಿ ಒಂದಕ್ಕೆ ನಾವು ಹಿಂದೂ ಇರ್ಬೋದು, ಮೇ ಬಿ ಅಲ್ಲೊಂದು ರೌಂಡ್ ಆಗೋಗಿರ್ಬೋದು, 3 ರೌಂಡ್ ಇರ್ಬೋದು ಈಗಲ್ಲಿ. ಬಟ್ 4 ರೌಂಡ್ ಇದೆ ಅಂತ ನನ್ನ ಸಹೋದ್ಯೋಗಿಗಳು ಹೇಳ್ತಾ ಇದ್ದಾರೆ. 4 ರೌಂಡಿಗೆ 4,000 ಲೀಡನ್ನು ಬಿಜೆಪಿ ಈಗಲ್ಲಿ ಪಡ್ಕೊಂಡಿದೆ. ಕೊನೆ ಕ್ಷಣದಲ್ಲಿ ಬೈ ವೈಯರ್ ಅಂತಾರೆ ಇಂಗ್ಲೀಷಲ್ಲಿ, ಕೊನೆ ಕ್ಷಣದಲ್ಲಿ ಕತ್ತಿಯ ಮೇಲಿನ ಅಲಗಿನಂತೆ ಹಿಂಗಾದ್ರೂ ತಲೆ ಕತ್ತರಿಸ್ತಿತ್ತು, ಹಂಗಾದ್ರೂ ಕತ್ತರಿಸ್ತಿತ್ತು. ಈಗ ಆಗಿರೋದೇ ಕೊನೆ ಕ್ಷಣ ಅಂತ ಅನ್ನೋ ಹಾಗಿಲ್ವಾ ಸರ್? ಆಗಿದ್ರೆ ಅಲ್ಲಲ್ಲ, ಆ ರೀತಿ ಗೆಲ್ತಿದ್ದಾರೆ ಅಂತ ನಾನು ಹೇಳ್ತಿರೋದು. ಆ ರೀತಿ ಗೆಲ್ತಾ ಇದ್ದಾರೆ ಇವರು. ಏನು ಕಂಫರ್ಟಬಲ್ ಆಗಿ ಗೆಲ್ಲಬೇಕಾಗಿದ್ದ ಕ್ಷೇತ್ರ ಅಲ್ವಾ ಇವರು, ಆ ರೀತಿ ಗೆಲ್ಲುತ್ತಿದ್ದಾರೆ. ಆಲ್ ರೈಟ್, ಡೆಮಾಕ್ರಸಿ ಪ್ರಜಾಪ್ರಭುತ್ವದಲ್ಲಿ ಕೆಲವೊಮ್ಮೆ ನೀವು ಬಯಸ್ತಂತೆ ಹೆಂಗೂ ನಡೆಯಲ್ಲ. ಹಾಗೆ ನಡೆದುಬಿಟ್ಟಿದ್ರೆ ಎಲ್ಲ ದೇವರುಗಳಾಗ್ಬಿಡ್ತಿದ್ರು. ಭಾಳ ಜನ ಆಗಿದ್ದಾರೆ ಬಿಜೆಪಿಲಿ ದೇವರುಗಳು. ದೇ ಥಿಂಕ್ ದೇ ಆರ್ ಆಲ್ರೆಡಿ ಗಾಡ್ಸ್. ದೇ ಹ್ಯಾವ್ ಆಲ್ರೆಡಿ ಮ್ಯಾನೇಜ್ಡ್ ಇಂಡಿಯನ್ ಡೆಮಾಕ್ರಸಿ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಅವರುಗಳು, ಅಥವಾ ಕರ್ನಾಟಕದಲ್ಲಿ ಇಂಡಿಯಾ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು. ಬಿಕಾಸ್ ಹಾಗೆ ನೋಡಿದರೆ ಭಾರತೀಯ ಜನತಾ ಪಕ್ಷದ ಸಾಧನೆ ಏನಿದೆ ಇತರೆ 5 ರಾಜ್ಯಗಳಿಗೆ ಹೋಲಿಸಿದಾಗ ಅಲ್ಲಿ ಭಾಳ ಕೆಟ್ಟದಾಗಿದೆ ಅಂತ ನಾನೇನು ಹೇಳಲಿಕ್ಕಾಗಲ್ಲ. ಅಲ್ಲಿ ಎಕ್ಸೆಪ್ಟ್ ಬಂಗಾಲ್ನಲ್ಲಿ 100+ ಬಂದಿದ್ದಿದ್ರೆ ಅವ್ರು ಇನ್ನೊಂದಷ್ಟು ಎದೆ ಉಬ್ಬಿಸಿ ನಡೀತಾ ಇದ್ರು. 100ರಿಂದ ಕೆಳಕ್ಕೆ ಬಂದಿರೋದ್ರಿಂದ ಒಂಚೂರು ಇಳಿದಿರ್ಬೋದು. ಬಟ್ ಆಗಲೂ ಹೇಳ್ತಾರೆ ಎಂಥ ಅದ್ಭುತವಾದ ಸಾಧನೆ ನೋಡಿ ನಮ್ಮದು ಬಂಗಾಲಲ್ಲಿ ಅಂತ ಹೇಳ್ಕೋಬೋದು. ಇನ್ನು ಅಸ್ಸಾಂ ಉಳಿಸ್ಕೊಂಡ್ರು, ಪುದುಚೇರಿನ ಕಿತ್ಕೊಂಡ್ರು ಅಲ್ವಾ. ತಮಿಳುನಾಡು ಕೇರಳ ಅವ್ರದ್ದು ಅಲ್ಲ ಅಂತ ಎಲ್ಲವನಿಗೂ ಗೊತ್ತಿತ್ತು. ಬಾರಿ ಜಾಕ್ ಪಾಟ್ ಅಂದರೆ ಅದು ಬೋಣಿ, ಏನಾರು ಆದರೆ ಚೆನ್ನಾಗಿ ಬೋಣಿ ಆಗಲಿ ಅಂತಿದ್ರು ಅಷ್ಟೇನೆ. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದ್ರೆ 5 ಕ್ಷೇತ್ರದಲ್ಲಿ ಆಗಿದೆ. ಆ ವಿಶ್ಲೇಷಣೆಗೆ ಏನು 9 ಗಂಟೆಗೆ ಬಂದಾಗ ನೋಡ್ಕೊಳ್ಳೋಣ. ವೈ ಡಸ್ ಇಟ್ ಹ್ಯಾಪನ್ ಈ ರೀತಿ ರಾಜ್ಯಗಳಲ್ಲಾಗಲಿ ಅಥವಾ ಬೇರೆ ಕಡೆ ಆಗಲಿ? ನರೇಂದ್ರ ಮೋದಿ ಸೆಂಟ್ರಲ್ ಕ್ಯಾರೆಕ್ಟರ್ ಆಗಿ ಒಳಕ್ಕೆ ಬಂದಾಗ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯಗಳು ವರ್ತಿಸುವ ರೀತಿಗೂ, ನರೇಂದ್ರ ಮೋದಿ ಇಲ್ಲದೆ ರಾಜ್ಯಗಳ ಚುನಾವಣೆ ನಡೆದಾಗ ಭಾರತೀಯ ಜನತಾ ಪಕ್ಷದ ಪರಿಸ್ಥಿತಿಗೂ ಏನು ವ್ಯತ್ಯಾಸ ಅನ್ನೋದನ್ನ 9 ಗಂಟೆಗೆ ತೆಗೆದುಕೊಳ್ಳೋಣ. ಪಶ್ಚಿಮ ಬಂಗಾಳದಲ್ಲಿ ನೋಡಿ, ರಾಜ್ಯದ ಚುನಾವಣೆಗೆ ಬಂದಾಗ ಜನ ಹೆಂಗೆ ವರ್ತಿಸ್ತಾರೆ, ರಾಷ್ಟ್ರದ ಚುನಾವಣೆ ಬಂದಾಗ ಹೆಂಗೆ ವರ್ತಿಸ್ತಾರೆ,
ಎಲ್ಲನೂ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಅದನ್ನು 9 ಗಂಟೆಗೆ ನೋಡೋಣ. ಅದನ್ನು ಮತ್ತೆ ಮುನ್ನಡೆಯನ್ನು ಕಾದುಕೊಂಡಿದೆ. ಈಗ ಸದ್ಯಕ್ಕೆ ನಮಗಿರುವಂತಹ ಕುತೂಹಲ ಬೆಳಗಾವಿಯಲ್ಲಿ ಏನಾದೀತು ಅನ್ನುವಂತಹ ಕುತೂಹಲ. ತಮಿಳುನಾಡು, ಕೇರಳ, ಪುದುಚೇರಿ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ತೀರ್ಮಾನ ಆಗೋಗಿರುವಂಥದ್ದಾದ್ರಿಂದ ಅಲ್ಲಿನ ದೊಡ್ಡ ಆಸಕ್ತಿಗಳು ಉಳ್ಕೊಂಡಿಲ್ಲ. ಆದರೆ ಈಗ ನಮಗೆ ರಾಜ್ಯದಲ್ಲಿ ಉಳ್ಕೊಂಡಿರೋ ಆಸಕ್ತಿ ಇದೊಂದೇ. ನಾವು ಅಂದ್ಕೊಂಡಿದ್ವಿ ಇವ್ಯಾವ 3 ಬೈ ಎಲೆಕ್ಷನ್ಗಳು ಹಿಂಗೆ ಹೋಗ್ಬಿಡತ್ವೆ ಬಿಡಪ್ಪ, ನಮ್ಗೆ ಅಲ್ಲ 5 ಇಂಪಾರ್ಟೆಂಟ್ ಏನೋ ಅಂತ. ಇಲ್ಲಿ ನೋಡಿದರೆ ಕತ್ತು ಹಿಸುಕುವಂತೆ ಎಲ್ಲರನ್ನು ತಕಪಕ ಕುಣಿಸುತ್ತಿರುವುದು ಬೆಳಗಾವಿ, ಅಟ್ಲೀಸ್ಟ್ ಕರ್ನಾಟಕದ ವಿಚಾರದಲ್ಲಿ. ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಕ್ಷ 4123 ಮತಗಳ ಅಂತರದಿಂದ ಈಗ ಮುಂದಿದೆ. 3 ಸುತ್ತು ಬಾಕಿ ಇದೆ. ಇನ್ನು 3 ಸುತ್ತುಗಳು ಬಾಕಿ ಇದೆ ಅನ್ನೋದು ನನ್ನ ಸಹೋದ್ಯೋಗಿಗಳ ಮಾಹಿತಿ. ಹಾಗಾಗಿ ಬಹುಶಃ ಐ ಥಿಂಕ್ ನನ್ನ ಸಣ್ಣ ಅನುಭವದಲ್ಲಿ ನಾನು ಹೇಳಬಹುದಾದರೆ ಹೆಚ್ಚು ಕಡಿಮೆ BJP ಬಾರ್ಡರ್ನಲ್ಲಿ ಮಾನ ಮರ್ಯಾದೆಯನ್ನು ಉಳಿಸಿಕೊಳ್ಳುತ್ತದೆ. ಫುಲ್ಲು ಅಲ್ಲದೆ ಹೋದ್ರು. ಫುಲ್ ಅಲ್ವೇ ಅಲ್ಲ ಇದು. ಗೆದ್ವಿ, ಗೆಲುವು 1 ಓಟ್ನಲ್ಲಾದರೂ ಗೆಲುವೇ. ಅದನ್ನೂ ಒಬ್ಬ BJPಯ ಯಾವುದಾದ್ರು ಮಹಾನ್ ನಾಯಕ ಪ್ರಭೂತಿ ಹೇಳ್ತಾರೆ, ಗೆಲುವು ರೀ. ಪಾಲಿಟಿಕ್ಸಲ್ಲಿ ಮಾರಲ್ ವಿಕ್ಟ್ರಿ ಅಂತೇನಿಲ್ಲ, ನೈತಿಕ ಜಯ ಅಂತೇನಿಲ್ಲ. ಗೆಲುವು ಅಂತ ಒಬ್ಬ ಯಾರೋ ಹೇಳ್ತಾರೆ ಮಹಾನ್ ಪ್ರಭೂತಿಗಳು. ಪಾಠನೂ ಇರುತ್ತಲ್ವ? ಪಾಠ ಇಲ್ಲ, ಅದು ಆಮೇಲೆ ನೋಡ್ಕೊಳ್ಳೋಣ. ನಾವು ಪಾಠ ಕಲಿಬೇಕಾಗಿಲ್ಲ. ನಾವು ಅಂದರೆ ಏನು, ನಾವು ಪಾಠ ಕಲಿಬೇಕಾಗಿಲ್ಲ, ಬೇರೆಯವರೆಲ್ಲ ಕಲ್ತ್ಕೋಬೇಕು ಅವ್ರ ಪಾರ್ಟಿಗೆ. ಆಲ್ ರೈಟ್. BJPಯ ಗರಂದಾರಿ ನಾಯಕರುಗಳ ಉತ್ತರಗಳನ್ನು ಆಮೇಲೆ ನೋಡೋಣ. ಸದ್ಯಕ್ಕಂತೂ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳುವಂಥ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಒಂದು 4,000 ಚಿಲ್ಲರೆ ಮತಗಳಲ್ಲಿ ಈಗ ಮುಂದಕ್ಕಿದ್ದಾರೆ. ಎಂಥ ಸ್ಥಿತಿಗೆ ಬಂದು ತಲುಪಿದ್ದಾರೆ ನೋಡ್ಕೊಳ್ಳಿ ಅವರಲ್ಲಿ, ಆ ಪಕ್ಷದವರು. ಅದಕ್ಕೆ ಹೇಳಿದ್ರಲ್ಲ ಅವರು, ದಿವ್ಯಾ ಹೇಳ್ದಂಗೆ MES ಕೊಟ್ಬಿಡೋದು ಕ್ರೂರಿ. MES ಅಂತ MES ಕರ್ನಾಟಕದ ವಿಚಾರಕ್ಕೆ ಬಂದರೆ ಕರೆಕ್ಟು, ಖಳನಾಯಕನೇ. ಆದರೆ ಚುನಾವಣೆಯಲ್ಲಿ ನೀವು ಅದರ ಪಾತ್ರವನ್ನು ನಿಭಾಯಿಸಬೇಕಾಗಿದ್ದು ನಿಮ್ಮ ಧರ್ಮ ಅಷ್ಟೇ. ಅದು ಖಳನಾಯಕನೇ MES, ಅನುಮಾನ ಇಲ್ಲ. ಅವರು ರಾಜ್ಯದ ಪರ ಅಲ್ಲ, ರಾಜ್ಯದ್ರೋಹಿಗಳೇ ಅವರು, ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಅವ್ರಿಗೆ. ಆದರೆ ಅದನ್ನು ನಿಭಾಯಿಸಬೇಕಾಗಿದ್ದು ನಿಮ್ಮ ಕೆಲಸ, ನಮ್ಮ ಕೆಲಸ ಅಲ್ಲ. ಯಾಕೆ ಬೆಳಗಾವಿಯಲ್ಲಿ ಏನಾದರೂ ಆದಾಗ BJPಯ ನಾಯಕರು ಬಾವುಟ ಕಟ್ಕೊಂಡು ಓಡಾಡ್ತಿದ್ರಿ? MESನ ಕಿಚಿಪಿಚಿಗಳು, ಗಲಾಟೆಗಳು, ಕುತಂತ್ರಗಳು, ತಂತ್ರಗಳು, ಕಿರಿಕುಗಳನ್ನೆಲ್ಲ ನಿಭಾಯಿಸಿ ಅಂತಂದರೆ ಇಲ್ಲ ಮರಾಠ ಒಟ್ಟು ಈ ಕಲೀರಿ, ಪಾಠ ಕಲ್ತ್ಕೊಳ್ಳಿ, ಈಗ ಅನುಭವಿಸಿ. ಈಗ ಅದನ್ನು ಆಗ ಹೇಳಿದ್ರೆ ಅದು ಹಾಗಲ್ಲ ಹೀಗಲ್ಲ ಅಂತಿದ್ರಿ, ಈಗ ಅನುಭವಿಸಿ ಯಾರ್ಯಾರು ಅಂತ. ಆಲ್ ರೈಟ್. ಈಗ ಮತ್ತೆ ಮುನ್ನಡೆಯನ್ನು ಹೆಚ್ಚಿಸಿಕೊಂಡಿದೆ. ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಕ್ಷ 3 ಸುತ್ತುಗಳು ಬಾಕಿ ಇರುವಂತೆಯೇ ಸುಮಾರು 4,000 ಮತಗಳ ಅಂತರದಿಂದ ಮುಂದಕ್ಕೆ ಹೋಗಿ ಕೂತ್ಕೊಂಡಿದೆ. ಬಹುಶಃ ಅದೇ ಅಂತರದಲ್ಲಿ ಮೇ ಬಿ ಇನ್ನೊಂದು 1,000-2,000 ಮತ ಈಚೆ ಆಚೆ ಅಷ್ಟರೊಳಗಡೆನೇ ಈ ಫಲಿತಾಂಶ ಇತ್ಯರ್ಥ ಆಗತ್ತೆ. ಬಹುಜನರು ನನಗೆ ಹೇಳ್ತಾ ಇದ್ರು, ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದರೂ ಅಲ್ಪ ಅಂತರದಲ್ಲಿ ಗೆಲ್ಲಬಹುದು ಸರ್ ಅಂತಿದ್ರು. ಅಲ್ಪ ಅಂತರ ಅಂದರೆ ಇದು ಅಂತ ನಾನು ಪರಿಭಾವಿಸಿರಲಿಲ್ಲ, ಇದು ಅಲ್ಪ ಅಂತರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ವೆರಿ ರೇರ್ ಪಾರ್ಲಿಮೆಂಟರಿ ಸೆಗ್ಮೆಂಟ್ಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಈ ರೀತಿಯ ಏತಪಾತದ ಮಧ್ಯೆ ನಡೆದು ಅಂತಿಮವಾಗಿ ಯಾರೋ ಒಬ್ಬರು ಇನ್ನೇನು ಸತ್ತೋಗ್ತಾರೆ ಅಂತಂದರೆ ಮಿರಾಕಲ್ ಥರ ಹಿಂಗೆ ಎದ್ದು ನಿಂತ್ಕೊಂಡು ಬರೋದು ತುಂಬ ರೇರ್ ಕೇಸ್ಗಳು, ತುಂಬ ಇರಲ್ಲ ಆ ಥರ ಕೇಸ್ಗಳು. ಹಾಗಾಗಿ ಈ ಪರಿಸ್ಥಿತಿಯನ್ನು ನಾವು ನಿಮಗೆ ಇವತ್ತು ವಿವರಣೆಯನ್ನು ಕೊಡಬೇಕಾಗಿ ಬಂದಿದೆ. ಭಾರತೀಯ ಜನತಾ ಪಕ್ಷ BJP ಕೊನೆಗೂ ಉಸ್ಸಪ್ಪ ಅಂದ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡಿ ಭಗವಂತ ಕಾಪಾಡೋದು ಹೋದಂಗೆ ಕಾಣಿಸ್ತಿದೆ. ಆಲ್ ರೈಟ್. ಈಗ ಬರ್ತಾ ಇರೋ ಸುದ್ದಿ 2,941ಕ್ಕೆ ಮತಗಳ ಕುಸಿತ ಆಗಿದೆ. ಈಗ ಭಾರತೀಯ ಜನತಾ ಪಕ್ಷದ್ದು ನಾನು ಆಗಲೇ ಹೇಳಿದೆ, ಗೆದ್ದರೂ 1,000 ಹೀಗೆ 1,000 ಹಾಗೆ ಆಗ್ಬೋದು ಅಂತ, ಅಷ್ಟರಲ್ಲೇ ಆಗತ್ತೆ. ಬಿಟ್ವೀನ್ 2,000ದಿಂದ 4,000 ಮತಗಳ ಅಂತರದಲ್ಲೆಲ್ಲೋ ಈ ಫಲಿತಾಂಶ ಇತ್ಯರ್ಥ ಆಗುವ ಸರ್ವ ಲಕ್ಷಣಗಳಿವೆ. ಕಾಂಗ್ರೆಸ್ ಪರ ಆದರೂ ಸರಿ, ಈ ಕಡೆ ಪರ ಆದರೂ ಸರಿ. ಬಟ್ ಸದ್ಯಕ್ಕೆ ತಕ್ಕಡಿ ಒಂಚೂರು ಅವರಿಗೆ ವಾಲಿದೆ ಅಂತ ಅನ್ಕೋಬಹುದು BJPಯ ಜೊತೆ. ಅಟ್ಲೀಸ್ಟ್ ನಾನು ಹೇಳ್ತಿರೋದು ಇಡೀ ಪಕ್ಷದ ಬೆಂಬಲ, ಅತ್ಯಂತ ಪ್ರಭಾವಿಗಳ ಬೆಂಬಲ, ಪ್ರಭಾವಿಗಳ ಕುಟುಂಬ, ಮಾಜಿ ಮಂತ್ರಿ, ಸತತ ಗೆಲುವು, ಸ್ಟ್ರಾಂಗ್ BJP ಇನ್ ಬೆಳಗಾಂ, ಹಣಕಾಸಿನ ಸೌಲಭ್ಯ ಎಲ್ಲವೂ ಇದ್ದಾಗಲೂ ಒಲ್ಲದ ಮನಸ್ಸಿನಿಂದ ಕಣಕ್ಕಿಳಿದಂಥ ಸತೀಶ್ ಜಾರಕಿಹೊಳಿ ಈ ಪರಿಪಾಟಿ ಇವರಿಗೆ ಕೊಡಗಟ್ಟಲೆ ನೀರು ಕುಡಿಸಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕಳಿ ಇವ್ರ ಪರಿಸ್ಥಿತಿ ಹೇಗಿರಬೇಕು. ಗುಡಾಫೆ ಹೊಡ್ಕೊಂಡು ಪುಂಗಿ ಉತ್ತಾರೆ ಭಾಳ ಲೀಡರ್ಗಳು BJP ಕರ್ನಾಟಕದಲ್ಲಿ. ನಾವೇ ಗೆದ್ದು ಸರ್ಕಾರ ಮಾಡ್ದಂಗೋ, ನಮ್ಮಿಂದಾನೇ ಸರ್ಕಾರ ಆಗೋಗ್ಬಿಟ್ಟಿದೆ ಅಂತಾನೋ,
ಸಂಬಂಧ ಇಲ್ಲದೆ ಇದ್ದವ್ರಲ್ಲ ನಾವು ಸರ್ಕಾರ ಮಾಡೋದ್ರಲ್ಲಿ ಪಾತ್ರ ಅಂತ ಹೇಳ್ಕೊಂಡು ಅದರ ಲಾಭಗಳನ್ನು ಪಡ್ಕೊಂಡು ಯಾರು ಈ ಲಾಭಕ್ಕೆ ಕಾರಣ ಆದರೂ ಅವರನ್ನು ತಿರಸ್ಕರಿಸಿ ಒದ್ದು ಫುಟ್ಬಾಲ್ ಥರ ಆಚೆ ಹಾಕೋದು, ಅವ್ರಿಗೆ ಕಿರುಕುಳ ಕೊಡೋದು, ಈ ದಿಮಾಕು ಕೊಬ್ಬಿಗೆ ಸರಿಯಾದ ಉತ್ತರ ಇದು ನನ್ನ ಪ್ರಕಾರದಲ್ಲಿ. ಓಕೆ, ಅನುಮಾನನೇ ಇಲ್ಲ, ಯಾರೇನ್ ಬೇಕಾದ್ರೂ ಹೇಳ್ಕೊಳ್ಳಿ. ಸಾಮಾನ್ಯವಾಗಿ ಮತದಾರ ಇದು ಯಾವುದನ್ನು ಕನ್ಸಿಡರ್ ಮಾಡಲ್ಲ, ವೋಟ್ ಟೈಮ್ ಬಂದಾಗ ಅಂತೀವಿ ಸರ್. ಇದನ್ನ ನೋಡಿದಾಗ ಏನ್ ಅನ್ಬೇಕು ಸರ್ ಹಾಗಾದ್ರೆ? ಇದ್ರಲ್ಲಿ ಅವ್ರು ಅದೇ ಹೇಳೋದೀಗ, ಅವ್ರು ಹೇಳೋದು ಏನೀಗ, ಮತದಾರ ನಮ್ದೇನು ಮಾಡಿಲ್ರಿ, ಓಕೆ, MES ಮತದಾರ ಇನ್ನೂ ಅವ್ರು ಪರವಾಗಿದ್ದಾರೆ. ನಮ್ಗೇನು ತೊಂದರೆ ಸರ್. ಅಲ್ಲೆಲ್ಲ ಒಂದ್ ಕಡೆ SDPIನವ್ರು ಬಂದು ಕಾಂಗ್ರೆಸ್ದು ಮುಸ್ಲಿಂ ಮತಗಳನ್ನ ಕತ್ತರಿಸ್ತಾ ಅದು ಅವ್ರದ್ದು ತಂತ್ರ ರೀ, ಅವ್ರು ಮಾಡ್ಕೋಬೇಕದು, ನಮ್ಗೆ ಸಂಬಂಧ ಇಲ್ಲ. ಇಲ್ಲಿಲ್ಲ ಅದನ್ನ ಲೆಕ್ಕ ಹಾಕ್ಬೇಕಾಗಿದ್ದು ದೊಡ್ಡ ರಾಷ್ಟ್ರೀಯ ಪಕ್ಷವಾದ ಅವ್ರ ಹಣೆ ಬರಹ ಆಗಿತ್ತದು ಅಲ್ವಾ. ಮತ್ತೆ ಮರಾಠರನ್ನ ಎತ್ತಿ ಕಟ್ಕೊಂಡು ಮುದ್ದಾಡೋ ಅಂಥದ್ದು ಅಂದ್ರೆ ಅಟ್ಲೀಸ್ಟ್ MESನವ್ರನ್ನ ಮುದ್ದಾಡೋಂಥವ್ರು ಯಾರು? ಭಾಳ ನೀವೇ ಅದನ್ನ ಅವರೇ ತಿರುಗಿ ಈಗ ನೀವೇ ಕೊಟ್ಟು ಓಡಿಸ್ಕೊಂಡ್ರೆ ಓಡಿಸ್ಕೊಳ್ಳಿ. ಕೋಲ್ ಕೊಟ್ಟು ಕರೆಕ್ಟ್, ಕೋಲ್ ಕೊಟ್ಟು ಒಡಿಸ್ಕೊಳ್ಳೋದು ಅಂದರೆ ಇದೇನೆ, ಸರಿಯಾಗಿ ಒಡಿಸ್ಕೊಂಡಿದ್ದೀರಿ. ಆಲ್ ರೈಟ್, ಈಗ ಸದ್ಯಕ್ಕೆ ಹೊಡೆಸ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇನ್ನೂ ಒಂದು ಯಾಕಂದರೆ ಜಯನೇ ಆಗತ್ತೆ ಅಂತಿಮವಾಗಿ. ಬೆಳಗಾವಿ ಇನ್ನು 3 ಸುತ್ತುಗಳ ಮತ ಎಣಿಕೆ ಬಾಕಿ ಇದೆ ಅನ್ನೋದು ಮಾಹಿತಿ ಇದ್ದಂಗಿದೆ. BJPಗೂ ಕೊನೆ ಕ್ಷಣದಲ್ಲಿ ಶಾಕ್ ಬರ್ತಾ ಇದೆ, ಯಾಕಂದರೆ ಅವರ ಮಾರ್ಜಿನ್ ಏನಿತ್ತು, ಅಂತರ ಏನಿತ್ತು, ಸಮೀಪದ ಪ್ರತಿಸ್ಪರ್ಧಿಯ ವಿರುದ್ಧ ಇದ್ದ ಅಂತರ 4,000ದಿಂದ ದಿಢೀರಂತ 3,000ಕ್ಕೆ ಇಳಿದಿದೆ. ಹಾಗಾಗಿ ವಿ ವಿಲ್ ಸಿ ಏನಾಗತ್ತೆ ಅಂತ. ಅಂತಿಮವಾಗಿ 3,000 ಮತಗಳ ಅಂತರದಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ಬೆಳಗಾವಿಯಲ್ಲಿ. ಈ ರೋಚಕ ಕದನವನ್ನು ಬಹುಶಃ ಸತೀಶ್ ಜಾರಕಿಹೊಳಿನೇ ನಿರೀಕ್ಷೆ ಮಾಡಿದ್ರೋ ಇಲ್ವೋ, ಅಥವಾ ಮಂಗಳ ಅಂಗಡಿ ಯಡಿಯೂರಪ್ಪನವರು ಅಥವಾ ಜಗದೀಶ್ ಶೆಟ್ಟರ್ ಅವರು ನಿರೀಕ್ಷೆ ಮಾಡಿದ್ರೋ ಇಲ್ಲವೋ. ಈ ಚುನಾವಣೆಯಲ್ಲಿ ಒಂದು 3-4 ಜನ ಇದರ ಉಸ್ತುವಾರಿಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗತ್ತೆ. ಯಾರೋ ಕೆಲವು ಮಂತ್ರಿಗಳು ಬಸವ ಕಲ್ಯಾಣದಲ್ಲೂ, ವಿಜಯೇಂದ್ರ ಮಸ್ಕಿಯಲ್ಲೂ, ಹಾಗೂ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ತೆಗೆದುಕೊಳ್ಳೇಬೇಕು. ಯಾರು ಜವಾಬ್ದಾರಿ ಅಂತ ಕೇಳಿದ ಮೇಲೆ ಯಾರು ಉತ್ತರ ಕೊಡ್ಲಿಕ್ಕಿಲ್ಲ. ಅದಕ್ಕೆ ಇದು ಜಾರ್ಕೊಂಡು ದಬಾಯಿಸಿ ಸ್ವಲ್ಪ ಹೆಚ್ಚಿಗೆ ಆತಂದ್ರೆ ಮೀಡಿಯಾ ಮೇಲೆ ಹಾರ್ಬಿಟ್ಟದ ಕಡೆಗೆ ಪರಾರಿ ಆಗುತ್ತೆ. 8 ದಿನ ಅವ್ರ ಕೈಗೆ ಸಿಗ್ದಂಗೆ ಓಡಾಡ್ಬಿಡ್ತಾರೆ. ಯಾಕಂದ್ರೆ ಕರೋನಾ ವಾಪಸ್ ಬರುತ್ತೆ ನಾಳೆಯಿಂದ, ಎಲ್ಲರಿಗೂ ಗೊತ್ತು. ನಾವೆಲ್ಲ ನಾಳೆಯಿಂದ ಕರೋನಾ ಸುದ್ದಿ ಬ್ಯಾಕ್, ಯಾವನ್ ಇದಕ್ಕೆ ತಲೆ ಕೆಡ್ಸ್ಕೊತಾನೆ, ಜನ ಸಾಯ್ತಿರೋದು ಅಲ್ಲಿಗೆ ಹೋಗ್ತೀವಿ ವಾಪಸ್ ನಾವೆಲ್ಲ. ಹಂಗಾಗಿ BJP ಅವರ ಕತೆ ಇದು. ಭಾರತೀಯ ಜನತಾ ಪಕ್ಷ ಮಸ್ಕಿಯಲ್ಲಿ ರಾಜೀನಾಮೆ ಕೊಡಿಸಿ ಕರ್ಕೊಂಬಂದ ಗಿರಾಕಿಯನ್ನು ಗೆಲ್ಲಿಸ್ಕೊಳಕ್ಕಾಗದೇ ಇದ್ದವರು, ಆದರೆ ಅದನ್ನು ಕೇಳಿದ್ರೆ ಅದಕ್ಕೊಂದು 1000 ರೀಸನ್ ಕೊಟ್ಬಿಡೋದು. ಮತ್ತೆ ಅದು ಗೆದ್ದವ್ರು ಇದಾರಲ್ಲ ಅವ್ರು ನಮ್ಮವರೇ. ಹೊತ್ತರಿ ಇತ್ತಲ್ಲ, ನ್ಯಾರೋ ಮಾರ್ಜಿನಲ್ ಇತ್ತು, ಇನ್ನು ಕತೆ ಕಾಯ್ತಿದ್ರ, ಅದು ಗೊತ್ತಿದ್ದು ಕರ್ಕೊಂಬಂದ್ರ. ಹಂಗಾರೆ ಉಪಚುನಾವಣೆಯಲ್ಲಿ ಗೆಲ್ತಾರೆ ಅಂತಾನೆ ಅವ್ರಿಗೆ ಇದ್ದಿದ್ದು. ಇದೇ ಉತ್ಸಾಹ ಮೊದಲ ಬಾರಿಗೆ ಗೆದ್ದವ್ರು ಸೋತು ರಿಸೈನ್ ಮಾಡಿ ಕರ್ಕೊಂಬಂದವ್ರನ್ನೆಲ್ಲ ಗೆಲ್ಸಕ್ ಹೊರಟಿದ್ರಲ್ಲ, ಆಗ ಯಾಕೆ ಇರ್ಲಿಲ್ದಿತ್ತು? ಆಗಿದ್ದಿದ್ದು ಉತ್ಸಾಹ ಸರ್ಕಾರ ಉಳಿಸ್ಕೋಬೇಕಿತ್ತಲ್ಲ. ಆಗ ಫಸ್ಟ್ ಎಲೆಕ್ಷನ್ ನಾನು ರಾಜರಾಜೇಶ್ವರಿ ಹೇಳ್ತಿಲ್ಲ, ರಾಜರಾಜೇಶ್ವರಿ ಹೊತ್ತಿಗೆ ಇಳಿದಾಗೋಗಿತ್ತದ ಕೆಳಕ್ಕೆ. ಗೆಲ್ತಾರೆ ಸೋಲ್ತಾರೆ, ಸರ್ಕಾರಕ್ಕೆ ಏನಾಗಲ್ವಲ್ಲ. ಹಂಗಾಗಿ ಆಗ್ತಾರೆ, ಕೊಟ್ಟ ಮಾತು ಕೊಟ್ಟ, ಬಿಟ್ಟ ಬಿಡಾಯ ಸಿದ್ದಯ್ಯ ದಾಸಯ್ಯ ಅನ್ಕೊಂಡು ಓಡಾಡ್ಬಿಟ್ರು ಇವರು. ಅಲ್ಲೇ ಇಳಿದೋಗಿತ್ತು ಇವ್ರ ಆಸಕ್ತಿಗಳೆಲ್ಲ. ಯಾಕಂದರೆ ಬಲಿಪಶುಗಳನ್ನೆಲ್ಲ ತಗೊಂಡು ಆಗೋಗಿತ್ತು, ರಕ್ತ ಹೀರಾಗೋಗಿತ್ತು, ಒಂದು ರೀತಿ ರಾಕ್ಷಸರ ರೀತಿ ವರ್ತನೆ ಮಾಡಿ ಅಲ್ಲೇ ಇಳಿದಿತ್ತು. ಈ ಸರಿ ಇನ್ನೂ ಇಳಿದೋಯ್ತು ಅಷ್ಟೇ ಕೆಳಕ್ಕೆ. ಮಂತ್ರಿ ಮಾಡ್ತೀವಿ ಅನ್ನೋದು ಒಂದು ಇಂಪ್ಯಾಕ್ಟ್ ಆಗ್ತಾ ಇತ್ತಲ್ಲ ಸರ್. ಎಲ್ಲಿ ಆಗಕ್ಕೆ ಅದು ಸುಳ್ಳು ಹೇಳ್ಬಿಟ್ರಲ್ಲ, ಹಂಗಾಗಿ ಜನ ಅದನ್ನ ನೋಡ್ಬಿಟ್ರು, ನಂಬಲ್ಲ. ಬರೀ ಸುಳ್ಳುಗಾರ ಇವರು ಅಂತ ಗೊತ್ತಾಗೋಯ್ತು ಅವ್ರಿಗೆ, ಬರೀ ಭಾಷಣದಲ್ಲಿ ಸುಳ್ಳು ಹೇಳ್ತಾರೆ ಇವರು ಅಂತ. ಹಂಗಾಗಿ ತಗಲಾಕೊಂಡು ಕರೆಕ್ಟಾಗಿ ಆಗಿದೆ ಈಗ. ಹೌದು, ಆಗಬೇಕು. ಯಾಕೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಆಗದಿದ್ದರೆ ಕಷ್ಟ. ಅದು ಕಾಂಗ್ರೆಸ್ ಗೆಲ್ಲತ್ತೆ, BJP ಗೆಲ್ಲತ್ತೆ ಅಲ್ಲ, ಯಾರಿಗೇ ಆದರೂ ಪಾಠ ಇರಬೇಕಿದ್ರಲ್ಲಿ.